ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ವರ್ಷ, ಒಂದು ವರ್ಷನೇ ಆಯಿತು ಮತ್ತು ಚಾನಲ್ ಸ್ಟಾರ್ಟ್ ಮಾಡಿಲ್ಲ. ಮತ್ತು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಟಿವ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಮತ್ತು ಏನೋ ಫ್ರೀ ಇಲ್ಲ ಅಂದರೆ ಅದು ಆಗೋದೇ ಇಲ್ಲ. ಇವಾಗ 12:30 ಆಗಿದೆ. ನಾನು ನನ್ನ ಮಗನ ಪಿಕಪ್ ಹೋಗಬೇಕು. ಒಂದು 15 ಮಿನಿಟ್ಸು. ಅಷ್ಟರಲ್ಲಿ ನಿಮ್ಮ ಜೊತೆ ಒಂದು ವಿಡಿಯೋ ಮಾಡಿ ಸಣ್ಣದಾಗಿ ಹಾಕೋಣ ಅಂತ ಬಂದೆ. ತುಂಬ ಚಳಿ, ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ. ತುಂಬ ಚಳಿ. ನನ್ನ ಮಗನಿಗೆ ತುಂಬ ಎಫೆಕ್ಟ್ ಆಗಿತ್ತು. ಅವ್ನಿಗೆ ಹೆಲ್ತ್ ಇಶ್ಯೂನೇ ಆಗಿತ್ತು. ಅವನಿಗೆ ಚಳಿ ಟೈಮ್ ಬಂದರೆ ಆಗೋದೇ ಇಲ್ಲ. ಸೊ ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಹೋಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಫಾರ್ ಹಿಮ್. ಇವಾಗ ಪೊಂಗಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಆಗಬೇಕಂದ್ರೆ 15 ಮಿನಿಟ್ಸ್. ಅದು ಪೊಂಗಲ್ ಮಾಡಿ ಮುಗಿಸಿ ಅವ್ನು ಬರೋಷ್ಟರಲ್ಲಿ ಪೊಂಗಲ್ ಬೇಕಂತಾನೆ. ಪೊಂಗಲ್ ಚೆನ್ನಾಗಿ ತಿಂತಾನೆ. ಅನ್ನ ಸಾಂಬಾರು ಅಂದರೆ ಅಷ್ಟಕ್ಕಷ್ಟೇ, ತಿನ್ನೋದೇ ಇಲ್ಲ. ಇವತ್ತು 1 ಅವರ್ ಎಕ್ಸ್ಟ್ರಾ ಕ್ಲಾಸ್ ಇದೆ ಅವನಿಗೆ, ಅಬಾಕಸ್ ಕ್ಲಾಸು. ಅದು ಮುಗಿಸ್ಕೊಂಡು ಬರ್ತಾನೆ. ಪಿಕಪ್ ಮಾಡಬೇಕು. ಸೊ ಡೈಲಿ ವಿಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಸಮ್ಟೈಮ್ಸ್ ಆಫ್ಲೈನ್ ಕುಕ್ಕಿಂಗ್ ಮಾಡ್ತಾಯಿದ್ದೆ. ಇಷ್ಟು ದಿನ ಆನ್ಲೈನ್ ಕುಕ್ಕಿಂಗ್ ಸ್ಟಾಪ್ ಮಾಡಿದ್ದೆ. ಆಫ್ಲೈನ್ ಕುಕ್ಕಿಂಗ್ ಮಾಡ್ತಾಯಿದ್ದೆ. ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಒಂಥರ ಏನೋ ಆಫ್ಲೈನು ಕುಕ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಚೆನ್ನಾಗಿ ಅನ್ನಿಸ್ತು. ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತು. ಆನ್ಲೈನ್ ಒಂಥರ ಕಾನ್ಫಿಡೆನ್ಸ್ ಕೊಟ್ಟರೆ, ಆಫ್ಲೈನ್ ಕುಕ್ಕಿಂಗ್ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಕೊಡ್ತು. ಯಾಕಂದರೆ ನಾನು ಫುಲ್ ಫ್ಲೆಡ್ಜ್ ಯಾವುದೇ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಮನೇಲಿ ನನ್ನ ಮಗನಿಗೋಸ್ಕರ ಹೋಗೋಕ್ಕಾಗ್ತಿಲ್ಲ. ಸೊ ಆವಾಗ ಬೇಜಾರಾಗುತ್ತೆ, ಎಸ್ಪೆಷಲಿ ಯಾರಿಗೂ ವರ್ಕ್ ಮಾಡಿಲ್ಲದೆ ಇದ್ದಾಗ ಅಂತ. ಬಟ್ ಮನೇಲೇ ಇದ್ಕೊಂಡು ಏನು ಮಾಡ್ಬೋದು ಅಂತ ಟ್ರಾವೆಲಿಂಗ್ ಮಾಡಿದೆ. ನಮ್ಮ ಟೈಮಿಂಗ್ಸ್ ಪ್ರಕಾರ ಆನ್ಲೈನ್ ವರ್ಕ್ ಆದ್ರೂ ಸಮ್ಟೈಮ್ಸ್ ನಾವು ಆನ್ ಟೈಮ್ ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ನೋಡೋಣ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಸಿಗೋಣ ಚಾನಲ್ ಮೂಲಕ. ಎಲ್ಲರೂ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ. ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಿರ್ತೀನಿ. ಯಾಕಂದರೆ ಎಲ್ಲ ಅಪ್ಡೇಟ್ ಆಗಿ ಮೋಕ್ಷಿತನಿಗೆ ಪ್ರಾಪರಾಗಿ ಫುಲ್ ಟೈಮ್ ಕೊಡಬೇಕು. ನಾನು ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಅವನು ನನಗೂ ಮೊಬೈಲ್ ಕೊಡಿ ಮಮ್ಮ ಅಂತಾನೆ. ಅವನು ಹೇಳ್ತಾನೆ ನನಗೆ, ಅವ್ನು ಮಲ್ಕೊಂಡ್ಮೇಲೆ ಮೊಬೈಲ್ಸ್ ಏನಾದರೂ ನೋಡ್ತಾಯಿದ್ರೆ, ನಾನು ಮಲ್ಕೊಂಡ್ಮೇಲೆ ನೀವು ಮೊಬೈಲ್ ನೋಡ್ತೀರಾ, ಅದಕ್ಕೆ ನಿಮಗೆ ಬುದ್ಧಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಾನೆ. ನಾನು ಅವ್ನಿಗೆ ಹೇಳ್ತಿರ್ತೀನಿ, ಜಾಸ್ತಿ ಟಿ ವಿ ಮೊಬೈಲ್ ನೋಡಿದ್ರೆ ಬುದ್ಧಿ ಕಮ್ಮಿ ಆಗುತ್ತೆ, ದಡ್ಡರಾಗ್ತಾರೆ ಅಂತ. ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ, ನನ್ನ ಮಿಸ್ಟೇಕ್ ಕಂಡುಹಿಡಿತಾನೆ ಅವನು. ಮಿಸ್ಟೇಕ್ ಮಾಡಿದ್ರೆ, ಅಮ್ಮ ನೀವು ನೈಟ್ ಮೊಬೈಲ್ ನೋಡ್ತೀರಾ, ಅದಕ್ಕೆ ದಡ್ಡರಾಗ್ತಿದ್ದೀರಾ, ಯು ಶುಡ್ ಸ್ಟಾಪ್ ಪ್ಲೀಸ್ ಅಂತ ಹೇಳ್ತಾನೆ. ಸ್ಟಾಪ್ ಮಾಡಿ, ಯಾವಾಗ ಬುದ್ಧಿ ಕರೆಕ್ಟಾಗುತ್ತೆ ಅಂತ ಹೇಳ್ತಾನೆ. ಅವ್ನು ಮಲ್ಕೊಂಡಾಗ ಅಷ್ಟೇ ನಂಗೆ ಟೈಮ್ ಸಿಗೋದು ಮೊಬೈಲ್ ನೋಡಲಿಕ್ಕೆ. ಹಾಗಾಗಿ ಸೊ ಲೆಟ್ಸ್ ಸಿ. ಇವತ್ತಿನ ಸಣ್ಣ ಬ್ಲಾಗ್ ಅಷ್ಟೇ. ಇವಾಗ ಅದು ಪೊಂಗಲ್ಗೆ ಒಗ್ಗರಣೆ ಹಾಕಿದ್ದೀನಿ. ಅದು ಮೂಂಗ್ ದಾಲ್ ಬೇಯ್ತಾ ಇದೆ. ಅದನ್ನು ಮುಗಿಸಿ ಇನ್ನೊಂದು 10-15 ಅದು ಸ್ವಲ್ಪ ಚೆನ್ನಾಗಿ ಕುಕ್ ಆದಮೇಲೆ ಮಿಕ್ಸ್ ಮಾಡಿ ಹೋಗಬೇಕು. ಇನ್ನೊಂದು 15 ಮಿನಿಟ್ಸ್ ಇದೆ. ಇನ್ನೂ ಟೈಮ್ ಎಷ್ಟಿದೆ ಟೈಮ್ ತೋರಿಸ್ತೀನಿ. 12:30. ಸೊ ಐ ಹ್ಯಾವ್ ಟು ಗೋ ಅಟ್ 12:45. ಇನ್ನೊಂದು 15 ಮಿನಿಟ್ಸ್. ಸೊ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ. ಹೀಗೆ ಹಂಚ್ಕೊಳ್ಳೋಣ ಇನ್ಫಾರ್ಮೇಷನ್, ಏನಾದರೂ ಒಳ್ಳೆಯದು ಕೆಟ್ಟದ್ದು ಎಲ್ಲ. ನನಗೊಂಥರ ಯೂಟ್ಯೂಬ್ ಒಂದು ಸ್ವಲ್ಪ ಎನರ್ಜಿ ಇದ್ದಂಗೆ, ಎನರ್ಜಿ ಬೂಸ್ಟರ್ ಥರ. ಬಿಟ್ಬಿಟ್ಟಿದೆ, ತುಂಬ ಬ್ಯುಸಿ ಆಗಿತ್ತು, ತುಂಬ ಏನೋ ಟಯರ್ಡ್ ಆಗ್ತಾಯಿತ್ತು. ಏಜ್ ಆಗ್ತಿರುತ್ತಲ್ವ. ಸೊ ಅದ್ರ ತಕ್ಕಂಗೆ ನಮಗೂ ಮೈಂಡು ಬಾಡಿ ಎಲ್ಲ ಆಗುತ್ತೆ. ನಾವು ಎಷ್ಟೇ ಆ್ಯಕ್ಟಿವಾಗಿ ಇಟ್ಕೊಂಡ್ರೂ ಸಮ್ಟೈಮ್ಸ್ ಬೇರ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಸಿ. ನಮಸ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.